ಐ ಥಾಟ್ ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡೆ. ಇತ್ತೀಚೆಗೆ ಡಯಟ್ ಹಾಗೆ ವರ್ಕೌಟ್ನ ಸೀರಿಯಸ್ ಆಗಿ ಶುರು ಮಾಡಿದ್ದೀನಿ ಬಿಕಾಸ್ ಮೈ ಗೋಲ್ ಇಸ್ ಟು ಲೂಸ್ 10 kilos ಅಂತ. ಆಲ್ಮೋಸ್ಟ್ 2 weeks ಇಂದ ನಾನು ಶುಗರ್ ತಿಂದಿಲ್ಲ ಆ್ಯಂಡ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಆದಾಗೆಲ್ಲ ಐ ವಿಲ್ ಜಸ್ಟ್ ಸ್ಕ್ವೀಸ್ ಇನ್ ವರ್ಕೌಟ್. ಈ ಎಪಿಸೋಡಲ್ಲಿ ಐ ಆಮ್ ಶೋಯಿಂಗ್ ಯು ನಾನು ಬೆಳಗ್ಗೆ ತಿಂಡಿಗೆ ಏನು ತಿಂತೀನಿ. ನೋಡೋದಕ್ಕೆ ತುಂಬ ಐಟಮ್ಸ್ ಇದೆ ಅಂತ ಅನಿಸ್ಬಹುದು, ಬಟ್ ಟ್ರಸ್ಟ್ ಮೀ ಇದನ್ನ 5 ನಿಮಿಷದ ಒಳಗಡೆ ಮಾಡ್ಕೋಬಹುದು. ಶೋರ್ ಯು ನಿಮಗೆ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಟ್ಸ್, ಆಲ್ಮಂಡ್ ಮಿಲ್ಕ್, ಚಿಯಾ ಸೀಡ್ಸ್, ಬನಾನಾಸ್, ಡ್ರೈ ಫ್ರೂಟ್ಸ್ ಹಾಗೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಆ್ಯಡ್ ಮಾಡಿದ್ದೀನಿ. ಮಿಕ್ಸ್ ಆಗಿರುತ್ತೆ ಆಲ್ರೆಡಿ. ಸೂಪರ್ ಆಗಿರುತ್ತೆ, ಟ್ರಸ್ಟ್ ಮೀ, ನೀವು ಟ್ರೈ ಮಾಡಿ. ದಿಸ್ ರೆಸಿಪಿ ವಾಸ್ ಟಾಟ್ ಟು ಮೀ ಬೈ ನನ್ ಅದರ್ ದೆನ್ ನನ್ನ ಟ್ರೈನರ್ ಪವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾಕೆ ಹಿಂಗೆ ಕೈ ಹಿಡ್ಕೊಂಡಿದ್ದೀನಿ ಅಂದರೆ ಮಳೆ ಬರ್ತಾ ಇದೆ. ಸೊ ಬೆಳಗ್ಗೆ ಎದ್ದಾಗಿಂದ ವೆದರ್ ಹಿಂಗೆ ಇದೆ. ಆ್ಯಕ್ಚುಲಿ ಇಟ್ಸ್ ಅ ಲಿಟಲ್ ಗ್ಲೂಮಿ, ಬಟ್ ನನಗೆ ಇಷ್ಟ ಆಗ್ತದೆ. ಐ ಥಾಟ್ ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಇನ್ಸ್ಟಾಗ್ರಾಮ್ ಯಾರಾದರೂ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಇತ್ತೀಚೆಗೆ ಡಯಟ್ ಹಾಗೆ ವರ್ಕೌಟ್ನ ಸೀರಿಯಸ್ ಆಗಿ ಶುರು ಮಾಡಿದ್ದೀನಿ ಬಿಕಾಸ್ ಮೈ ಗೋಲ್ ಇಸ್ ಟು ಲೂಸ್ 10 kilos ಅಂತ. ಸೊ ಆಲ್ರೆಡಿ ಶುರು ಮಾಡಿದ ಒಂದು 2 weeks ಆಯ್ತೇನೋ. 2 weeksಗೆ ಐ ಹ್ಯಾವ್ ಪುಟ್ ಡೌನ್ 2 kilos ಆ್ಯಂಡ್ ಅದು ನನಗೆ ಒಳ್ಳೆ ಅಚೀವ್ಮೆಂಟೇ. ಜಂಕ್ ಬಿಟ್ಟಿದ್ದೀನಿ, ಹಾಗೆ ಶುಗರ್ ಕಟ್ ಮಾಡಿದ್ದೀನಿ. ಇಮ್ಯಾಜಿನ್, ನಾನು ಎಂಥ ಶುಗರ್ ಕ್ರೇವಿಂಗ್ ಅಂದರೆ ನನಗೆ ಆಲ್ಮೋಸ್ಟ್ 2 weeks ಇಂದ ನಾನು ಶುಗರ್ ತಿಂದಿಲ್ಲ ಆ್ಯಂಡ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಆದಾಗೆಲ್ಲ ಐ ವಿಲ್ ಜಸ್ಟ್ ಸ್ಕ್ವೀಸ್ ಇನ್ ವರ್ಕೌಟ್. ಸೊ ಹಾಗೆ ನಡೀತಾ ಇದೆ. ನನ್ನಂಥ ಬಿಗಿನರ್ಸ್ಗೆ ಅಂದರೆ ಅಮೆಚೂರ್ ಕುಕ್ ಮಾಡೋರು, ಅಂದರೆ ಏನೋ ಗಂಧಗಾಳಿ ಗೊತ್ತಿಲ್ಲ ಕುಕ್ಕಿಂಗ್ ಬಗ್ಗೆ, ಬಟ್ ಏನೋ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋರು ಯಾಕೆ ಒಂದು ಕುಕಿಂಗ್ ಸೀರೀಸ್ ಶುರು ಮಾಡಬಾರ್ದು ಅಂತ. ಸೊ ಇಟ್ ವಾಸ್ ಅ ರ್ಯಾಂಡಮ್ ಐಡಿಯಾ. ಇನ್ನು ಹೆಸರಿಟ್ಟಿಲ್ಲ. ಐ ವಾಸ್ ಥಿಂಕಿಂಗ್ ಹ್ಯಾಂಗ್ರಿ ಕುಕಿಂಗ್ ಸೀರೀಸ್ ಎಪಿಸೋಡ್ 1. ಸೊ ನನಗೆ ಯೂಶ್ವಲಿ ಹೊಟ್ಟೆ ಹಸಿದಾಗ ಐ ಬಿಕಮ್ ಆ್ಯಂಗ್ರಿ ಆ್ಯಂಡ್ ದಟ್ ಇಸ್ ಕಾಲ್ಡ್ ಹ್ಯಾಂಗ್ರಿ. ಸೊ ನನ್ನ ಬೆಳಗಿನ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸೀರೀಸ್ನ. ಈ ಎಪಿಸೋಡಲ್ಲಿ ಐ ಆಮ್ ಶೋಯಿಂಗ್ ಯು ನಾನು ಬೆಳಗ್ಗೆ ತಿಂಡಿಗೆ ಏನು ತಿಂತೀನಿ ಅಂತ. ಸೊ ನಾನು ಬ್ರೇಕ್ಫಾಸ್ಟಿಗೆ ಏನು ತಿಂತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಐ ಆಮ್ ಈಟಿಂಗ್ ಓವರ್ ನೈಟ್ ಓಟ್ಸ್. ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಹಿಂದಿನ ದಿನ ರಾತ್ರಿ ಓಟ್ಸ್ನ ಸೋಕ್ ಮಾಡಿ ಬೆಳಗ್ಗೆ ತಿನ್ನೋ ಅಂಥದ್ದು. ಅದನ್ನು 5 ನಿಮಿಷದ ಒಳಗಡೆ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಐ ಹೋಪ್ ನೀವೆಲ್ಲರೂ ಇದನ್ನು ಟ್ರೈ ಮಾಡ್ತೀರಾ. ಆ್ಯಂಡ್ ಇಟ್ ಈಸ್ ಆಲ್ಸೋ ಟೇಸ್ಟಿ ವಿತ್ ಲಾಟ್ ಆಫ್ ಪ್ರೋಟೀನ್ ಆ್ಯಂಡ್ ಎವ್ರಿಥಿಂಗ್. ಸೊ ಕಮ್, ಲೆಟ್ಸ್ ಗೋ ಸ್ಟಾರ್ಟ್. ನನ್ನ ಮಾರ್ನಿಂಗ್ ರುಟೀನಲ್ಲಿ ಸ್ಕಿನ್ ಕೇರ್ ಸ್ಟೆಪ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ನ ಇನ್ನೂ ಮಾಡ್ಕೊಂಡಿಲ್ಲ. ಸೊ ಲೆಟ್ ಮಿ ಫಿನಿಶ್ ಇಟ್ ಆಫ್. ಸಿರಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಸ್ಕಿನ್ ಕೇರ್ ರೊಟೀನ್. ಯಾವುದಾದ್ರೂ ನ್ಯಾಚುರಲ್ ಬೇಸ್ಡ್ ಸಿರಮ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಅದರಲ್ಲಿ ದ ಮೇನ್ ಇಂಪಾರ್ಟೆಂಟ್ ಸಿರಮ್ ವಿಚ್ ಐ ಆಮ್ ಯೂಸಿಂಗ್ ಇಸ್ ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಸೊ ಇದು ನನ್ನ ಸ್ಕಿನ್ ಕೇರಲ್ಲಿ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಯೂಶಲಿ ಸನ್ ಎಕ್ಸ್ಪೋಜರ್ ಹಾಗೆ ಹಾರ್ಮೋನಲ್ ಚೇಂಜಸ್ ಇದ್ದ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ, ಪಿಗ್ಮೆಂಟೇಷನ್ಸ್ ಆಗುತ್ತೆ ಆ್ಯಂಡ್ ದೇ ವೆರಿ ಸ್ಟಬನ್. ಅದನ್ನು ಹೋಗ್ಲಾಡ್ಸೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಒಂದು ರೈಟ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದೆಮ್. ಆ್ಯಕ್ಚುಲಿ ಇದನ್ನು ನಾನು ಒಂದು 2 to 3 drops ತೊಗೊಂಡು ಸರ್ಕ್ಯುಲರ್ ಮೋಷನ್, ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಹಾಗೆ 2% ನೈಸಿನಮೈಡ್ ಇದೆ, ಹಾಗೆ 10% ಗ್ಲೈಕಾಲಿಕ್ ಆ್ಯಸಿಡ್ ಇದೆ. ಇದು ಡಲ್ನೆಸ್ನ ರೆಡ್ಯೂಸ್ ಮಾಡಿ ಸ್ಕಿನ್ ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ ವಿತ್ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಹಾಗೆ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್. ಸಿನ್ಸ್ ಇದೆಲ್ಲ ಇರೋದ್ರಿಂದ ಇಟ್ ಈಸ್ ಬೆಸ್ಟ್ ಆಫ್ ಸೈನ್ಸ್ ಇನ್ ನೇಚರ್ ಅಂತಲೇ ಹೇಳ್ಬೋದು. ನೆಕ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದು ವಿಸಿಬಲಿ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ, ಆಮೇಲೆ ಸ್ಕಿನ್ ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ನ ಕೂಡ ಕಡಿಮೆ ಮಾಡುತ್ತೆ. ಇದನ್ನು ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಮೆಥಡಿಂದ ಮಾಡಿದ್ದಾರೆ, ವಿಚ್ ರಿಟೇನ್ಸ್ ದಿ ಟರ್ಮರಿಕ್ಸ್ ಆಕ್ಟಿವ್ಸ್ ಟು ಇಟ್ಸ್ ಫುಲ್ ಪೊಟೆನ್ಷಿಯಲ್. ಈ ಪ್ರಾಡಕ್ಟ್ನ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಕೂಡ ಬೈ ಮಾಡ್ಬೋದು, ಅಥವಾ ಅವರ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಆ್ಯಪಲ್ ಕೂಡ ಅವೈಲೇಬಲ್ ಇದೆ. ನೀವು ಇವತ್ತೇ ಇವರ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ಫ್ಲ್ಯಾಟ್ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಚೆಕ್ ಮಾಡಿ ಬೈ ಮಾಡೋದನ್ನು ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಹೇಳಿದಾಗೆ ನನ್ನ ಕ್ವಿಕ್ ಬ್ರೇಕ್ಫಾಸ್ಟ್ನ ಬೇಗ ಕ್ವಿಕ್ಕಾಗಿ 5 ನಿಮಿಷದ ಒಳಗಡೆ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡೋದಕ್ಕೆ ತುಂಬ ಐಟಮ್ಸ್ ಇದೆ ಅಂತ ಅನಿಸ್ಬಹುದು, ಬಟ್ ಟ್ರಸ್ಟ್ ಮೀ, ಇದನ್ನು 5 ನಿಮಿಷದ ಒಳಗಡೆ ಮಾಡ್ಕೋಬೋದು. ಇಟ್ಸ್ ವೆರಿ 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 ಈಸಿ. ನಾನು ಹೇಳ್ತಾ ಇದ್ದೀನಿ ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಸೋ ಈಸಿ ಆ್ಯಂಡ್ ಇಟ್ಸ್ ಆಲ್ಸೋ ಹೆಲ್ದಿ. ಶೋರ್ ಯು ನಿಮಗೆ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಟಂಬ್ಲರ್ ನಾನು ತರಿಸಿದ್ದೀನಿ ಅಮೆಝಾನಿಂದ. ಸೊ ಫಾರ್ ಓವರ್ ನೈಟ್ ಓಟ್ಸ್
ಪ್ಯಾಕ್ ಆಫ್ 2 ಬರುತ್ತೆ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಅ ಸ್ಪೂನ್, ಕ್ಯೂಟ್ ಸ್ಪೂನ್ ಹೋಲ್ಡರ್. ಸೊ ಹೀಗೆ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ಇದನ್ನು ಜಸ್ಟ್ ನಾನು ಲಂಚ್ ಬಾಸ್ಕೆಟಲ್ಲಿ ಇಟ್ಕೋತೀನಿ ಅಷ್ಟೇ. ಮೆಷರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈಗ ನಾನು ತಿನ್ನೋದನ್ನೆಲ್ಲ. ಟ್ರೈನರ್ ಕೊಟ್ಟಿರೋ ಒಂದು ಡಯಟ್ನ ಫಾಲೋ ಮಾಡಬೇಕು ಅಂತ. ಸೊ ಅವ್ರು ಹೇಳಿರೋ ಪ್ರಕಾರ 30 grams ಆಫ್ ಓಟ್ಸ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ನಂಗೆ 30 grams ತುಂಬ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಬಿಕಾಸ್ ಐ ಲೋಡ್ ಇಟ್ ವಿತ್ ಲಾಟ್ ಆಫ್ ಫ್ರೂಟ್ಸ್, ಬೆರೀಸ್ನ ಜೊತೆಗೆ ಲೋಡ್ ಮಾಡ್ತೀನಿ ಅಂತ ನಾನು ಆಲ್ಮೋಸ್ಟ್ ಒಂದು 20 grams ಹಾಕೋತೀನಿ ಅಷ್ಟೇ. ಇಷ್ಟೇ ಹಾಕ್ಕೊಳ್ಳೋದು ನಾನು ಯೂಸ್ ಮಾಡೋ ಮಿಲ್ಕ್ ಬಂದು ನಾರ್ಮಲ್ ಮಿಲ್ಕ್ ನಾನು ಯೂಸ್ ಮಾಡಲ್ಲ. ಬಿಕಾಸ್ ಸಿನ್ಸ್ ಐ ಹ್ಯಾವ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಆ್ಯಕ್ನಿ ಬರುತ್ತೆ ನನಗೆ ತೀರಾ ಜಾಸ್ತಿ ಹಾಲು ಪನ್ನೀರ್ ಎಲ್ಲ ತಿನ್ನೋದ್ರಿಂದ. ಡೈರಿಯಿಂದ ನನಗೆ ಪಿಂಪಲ್ಸ್ ಆಗುತ್ತೆ ಅಂತ ಡರ್ಮ್ಯಾಟ್ ಹೇಳಿರೋದ್ರಿಂದ ನಾನು ನಾರ್ಮಲ್ ಮಿಲ್ಕಿಂದ ಆಲ್ಮಂಡ್ ಮಿಲ್ಕ್ಗೆ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಇಟ್ಸ್ ಆಲ್ಸೋ ಟೇಸ್ಟ್ಲೆಸ್ ಆ್ಯಂಡ್ ನಿಮ್ಗೆ ಆ ಡೈರಿ ಫೀಲ್ ಕೊಡೋದಿಲ್ಲ. ಈ ಒಂದು ರೋಲ್ಡ್ ಓಟ್ಸ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಗುಡ್, ಇಟ್ ಈಸ್ ನೈಸ್. ನೆಕ್ಸ್ಟ್ ಸ್ಟೆಪ್ ಬಂದು ಚಿಯಾ ಸೀಡ್ಸ್ ಹಾಕೋತಾ ಇದ್ದೀನಿ. ಚಿಯಾ ಸೀಡ್ಸ್ ಒಂದು 10 grams ಒಳಗಡೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಸಿನ್ಸ್ ಇಟ್ ಆಲ್ಸೋ ಆ್ಯಡ್ಸ್ ಆನ್ ಟು ದ ಕ್ಯಾಲರೀಸ್. ಅದ್ರ ಮೇಲೆ ಇದರಲ್ಲಿ ವಾಲ್ನಟ್ಸ್ ಇದೆ, ಪಿಸ್ತಾ ಇದೆ ಮತ್ತು ಆಮಂಡ್ಸ್ ಇದೆ. ನೀವು ಬೇಕಾದ್ರೆ ರೇಸಿನ್ಸು ಆ್ಯಡ್ ಮಾಡ್ಕೋಬೋದು, ಒಣ ದ್ರಾಕ್ಷಿ. ಸೊ ಎಲ್ಲ ಒಂದೊಂದು 10 grams ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಕಡಿಮೆ ಹಾಕೋತೀನಿ. ಒಂದೇ ಒಂದು ಬನಾನ ಹಾಕೋತೀನಿ ಯೂಶ್ವಲಿ, ನಾನು ಚಿಕ್ಕದೊಂದು ಬನಾನ. ನನ್ನ ಫೇವ್ರೆಟ್ ಸ್ಟ್ರಾಬೆರಿ. ಈಗ ಸ್ಟ್ರಾಬೆರಿ ಸೀಸನ್ ಇರೋದ್ರಿಂದ ಐ ಡೋಂಟ್ ಮಿಸ್ ಈಟಿಂಗ್ ಸ್ಟ್ರಾಬೆರಿ. ಐ ಲವ್ ಸ್ಟ್ರಾಬೆರಿ. ಸ್ಟ್ರಾಬೆರಿ ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ನನ್ನ ಫೇವ್ರೆಟ್ ಬ್ಲೂಬೆರಿ. ಬ್ಲೂಬೆರೀಸ್ ಯೂಶ್ವಲಿ 4 ರಿಂದ 5 ಹಾಕೋತೀನಿ, ಬಟ್ ನಿಮಗೆ 6 ಇಷ್ಟೇ. ಸೊ ನಾನು ಇದಕ್ಕೆ ಆ್ಯಡ್ ಮಾಡಿದ್ದು ಓಟ್ಸ್, ಆಲ್ಮಂಡ್ ಮಿಲ್ಕ್, ಚಿಯಾ ಸೀಡ್ಸ್, ಬನಾನಾಸ್, ಡ್ರೈ ಫ್ರೂಟ್ಸ್, ಹಾಗೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಐ ಆ್ಯಡ್ 1 small tablespoon ಆಫ್. ಸೊ ಇದನ್ನು ಹೀಗೆ ಮಾಡಿಕೊಂಡು ಮಿಕ್ಸ್ ಆಗಿರುತ್ತೆ ಆಲ್ರೆಡಿ. ಸಿ, ಇದನ್ನು ನಾನು ಈಗ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ನಾನು ಈ ಮನೆಗೆ ಚಿಕ್ಕ ಫ್ರಿಜ್ ಬೇಕು ಅಂತ ಚಿಕ್ಕ ಫ್ರಿಜ್ಜೇ ತರಿಸ್ಕೊಂಡಿದ್ದು. ತುಂಬ ಜನ ಕೇಳ್ತಾರೆ, ನಿಮ್ಮ ಮನೆಗೆ ಇದು ಸೂಟ್ ಆಗಲ್ಲ, ಯಾಕೆ ಇಷ್ಟು ಚಿಕ್ಕ ಫ್ರಿಜ್ಜು, ಚೆನ್ನಾಗಿಲ್ಲ ಅಂತೆಲ್ಲ. ಬಟ್ ಐ ವಾಂಟೆಡ್ ಅ ಸ್ಮಾಲ್ ಫ್ರಿಡ್ಜ್, ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಬಟ್ ಇತ್ತೀಚೆಗೆ ಸಾಲ್ತಾ ಇಲ್ಲ ಐಟಮ್ಸ್ ಇಡೋದಕ್ಕೆ. ಸೊ ಐ ಆಮ್ ಥಿಂಕಿಂಗ್ ಆಫ್ ಚೇಂಜಿಂಗ್. ಬಟ್ ನೋಡೋಣ. ಓಟ್ಸ್ನ ಸೋಕ್ ಮಾಡಿ ರಾತ್ರಿ ಅಥವಾ ಸಾಯಂಕಾಲ ಓಟ್ಸ್ನ ಸೋಕ್ ಮಾಡಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋದಷ್ಟೇ. ಸೂಪರಾಗಿರುತ್ತೆ, ಟ್ರಸ್ಟ್ ಮೀ, ನೀವು ಟ್ರೈ ಮಾಡಿ. ಸೊ ದಿಸ್ ಈಸ್ ಅ ವೆರಿ 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 ನನಗೆ ಹೆಲ್ಪ್ಫುಲ್ ಆಗಿರೋವಂಥ ಈಸಿ ರೆಸಿಪಿ ಓವರ್ನೈಟ್ ಓಟ್ಸ್. ಆ್ಯಂಡ್ ಅದು ನನ್ನ ಸ್ವೀಟ್ ಕ್ರೇವಿಂಗ್ಸ್ನೂ ಪೂರ್ತಿ ಸ್ಯಾಟಿಸ್ಫೈ ಮಾಡುತ್ತೆ, ಹಾಗೆ ನನ್ನ ಡಯಟ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸಿನ್ಸ್ ಐ ಆಮ್ ಈಟಿಂಗ್ ಬೆರೀಸ್, ನನ್ನ ಸ್ಕಿನ್ನು ಹೇರ್ ಎಲ್ಲ ಆ್ಯಕ್ಚುಲಾಗಿ ಚೆನ್ನಾಗಿ ಆಗ್ತಾಯಿದೆ ಇತ್ತೀಚೆಗೆ. ಎಸ್. ಸೊ ನಾವು ಅಮ್ಮ ಹೇಳ್ತಾ ಇದ್ರು, ಕೇಳಿಸ್ಕೊತಾ ಇದ್ರು ಅವರು ನಾನು ಏನೇನು ಮಾತಾಡ್ತಾ ಇದ್ದೀನಿ ಅಂತ. ಬಟ್ ಅದರಲ್ಲಿ ನಾನು ಮೆನ್ಷನ್ ಮಾಡೋದು ಮರ್ತೋದೆ. ನನಗೆ ಇಷ್ಟ ಆದಂಥ ಬೆರೀಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಯೂಶ್ವಲಿ ಆ್ಯಪಲ್ಸ್ ಅವೆಲ್ಲ ಇಷ್ಟ ಆಗೋದಿಲ್ಲ. ನಿಮಗೆ ಬೇಕಾದಂತಹ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು, ಬೀಟ್ ಎನಿಥಿಂಗ್. ಆ್ಯಕ್ಚುಲಿ ತುಂಬ ಜನ ಕಿವೀಸ್ ಆ್ಯಡ್ ಮಾಡ್ಕೋತಾರೆ, ಅದು ಬಿಟ್ಟರೆ ಡ್ರ್ಯಾಗನ್ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾರೆ, ಆ್ಯಪಲ್ಸ್ ಆ್ಯಡ್ ಮಾಡ್ಕೋತಾರೆ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನು ಆ್ಯಡ್ ಮಾಡ್ಕೋಬೋದು, ಸೂಪರ್ ಆಗಿರುತ್ತೆ. ಬಟ್ ನನಗೆ ಬೆರೀಸ್ ಇಷ್ಟ. ಆ್ಯಂಡ್ ಬೆರೀಸ್ ಆಲ್ಸೋ ಹೆಲ್ಪ್ಸ್ ಇನ್ ಯೋರ್ ಡಯಟ್ ಅಂತ ನಾನು ಕೇಳಿದ್ದೀನಿ, ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿದ ಆಲ್ಮಂಡ್ ಮಿಲ್ಕು ನೀವು ಓಟ್ ಮಿಲ್ಕ್ ಅಥವಾ ಕೋಕೋನಟ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಟೇಸ್ಟ್ ಬಡ್ಸ್ಗೆ ಯಾವ್ದು ಸೂಟ್ ಆಗುತ್ತೋ, ನಿಮ್ಮ ಗಟ್ಟಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ಸೊ ದಿಸ್ ರೆಸಿಪಿ ವಾಸ್ ಟಾಟ್ ಟು ಮೀ ಬೈ none other than ನನ್ನ ಟ್ರೈನರ್ ಪವಿ. ಸೊ ಮುಂದೆ ಇನ್ನಷ್ಟು ಹೆಲ್ದಿ ಡಯಟ್ ಆಪ್ಷನ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವೇಟಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಐ ಲವ್ ಯು ಆಲ್.